así par así banda muestra vamos a ver Hi, hi, hi. hi hi hello friends good morning Hi, guys. ಸ್ಟಾರ್ಟ್ ಮಾಡ್ಬಿಡ್ತಿದ್ದು ನಮ್ಮ ಸ್ಟಾರ್ಟ್. ಇದ್ರು ಇರ್ಬೇಕು ಅಪ್ಪಿ ಹೇಳಕ್ಕಾಗಲ್ಲ. ಯಾರು ನಮ್ಮಂಗಿಲ್ಲ ನಂಬೋಂಗಿಲ್ಲ. ಅವರು ಅಣ್ಣ ಬಂದಿಲ್ಲ ಅಷ್ಟು ಮಾಡೋಣ ಅಂದ್ಬಿಡು. ಮಾಮ ಇವಷ್ಟು ಗ್ರಿಪ್ ಹಾಕೋರು ಟೈರಿಗೆ ಬಾಯ್. ಯೂಟ್ಯೂಬರ್ ಅದ ಹಾಯ್ ಹೇಳ್ರಣ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇ ಗೈಡ್ಸ್, ಇವತ್ತು ನಾವು ಬಂದಿರೋದು ಮುರುಡೇಶ್ವರ ಟೆಂಪಲ್ಗೆ. ಸೊ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಸಿಕ್ಕಾಪಟ್ಟೆ ರೂಮ್ಸು ಅಡ್ಡಾಡ್ಕೊಂಡು ಬಂದ್ವಿ. ಸೊ ನಮಗೆ ರೂಮ್ ಕೂಡ ಸಿಕ್ಕಿರಲಿಲ್ಲ. ಫೈನಲ್ಲಿ ತುಂಬ ದೂರದಲ್ಲಿ ರೂಮ್ ಕೂಡ ಅಡ್ಜಸ್ಟ್ ಆಯಿತು. ಸೊ ನೆಕ್ಸ್ಟ್ ಅಲ್ಲಿ ನಾವು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಸಂಜೆ 5:30 ಆಗಿತ್ತು ಬೀಚ್ ಸೈಡಿಗೆ ಬಂದಾಗ. ಸೊ ಬೀಚಲ್ಲಿ ಒಂದು 1 ಅವರ್ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಯಿತು. ಹಾಗೆಯೇ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಆಟ ಆಡಿಕೊಂಡು ನೆಕ್ಸ್ಟಲ್ಲಿ ಮತ್ತು ಟೆಂಪಲ್ಲು ಗೋಪುರದ ವೀಡಿಯೋಗಳನ್ನು ತಗೊಳ್ಳೋಣ ಅಂತ ನಾವಿವಾಗ ಟೆಂಪಲ್ ಸೈಡಲ್ಲಿ ಹೋಗ್ತಾಯಿದ್ದೀವಿ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಹಾಗೆಯೇ ಇವಾಗ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಮಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಸ್ಪೇಸ್ ಸಿಕ್ಕಿರಲಿಲ್ಲ, ಅಷ್ಟೊಂದು ಕಷ್ಟ ಆಯಿತು. ಸೊ ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ಮತ್ತು ನಮ್ಮ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ. ಸೊ ಬನ್ನಿ ನಮ್ಮ ಜರ್ನಿ ಇವತ್ತು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಹಾಗೆಯೇ ನೋಡಿ ಎಷ್ಟೊಂದು ಜನ ಇದೆ. ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಪಾರ್ಕಿಂಗಿಗೆ ನಮಗೆ ಜಾಗ ಸಿಕ್ಕಿರಲಿಲ್ಲ. ತುಂಬ ದೂರ ಬಂದು ಕಾರ್ ಪಾರ್ಕಿಂಗ್ ಮಾಡಿಕೊಂಡು ನಾವು ಮತ್ತೆ ರಿಟರ್ನು ಟೆಂಪಲ್ಗೆ ಹೋಗಬೇಕಾಯಿತು. ಸೊ ಹಾಗೆ ಇಲ್ಲೊಂದು ಗುಹೆ ಕೂಡ ಇದೆ. ಇಲ್ಲಿ ಪರಮೇಶ್ವರನ ಕೆಳಗಡೆ ಒಂದು ದೊಡ್ಡದಾಗಿರುವಂಥ ಗುಹೆ ಇದೆ. ಸೊ ಅಲ್ಲಿ ಇಲ್ಲಿನ ಒಂದು ಚರಿತ್ರೆಯನ್ನು ಬರೆದಿದ್ದಾರೆ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವತ್ತು ನಾನು ಔಟ್ಸೈಡಲ್ಲಿ ಬೀಚ್ ಆಗಿರ್ಬೋದು, ಹಾಗೆ ಮುರುಡೇಶ್ವರ ಫುಲ್ ನಾನು ಕವರ್ ಮಾಡ್ಕೊಳ್ಳೋಣ ಅಂತ ಟೆಂಪಲ್ಲು ಔಟ್ಸೈಡ್ ಇರೋವಂಥ ಪ್ಲೇಸಸ್ಗಳನ್ನು ನಾನು ಕವರ್ ಮಾಡ್ತಾ ಇರೋದು. ಸೊ ನೋಡೋಣ ಎಷ್ಟು ಸಾಧ್ಯ ಆಗತ್ತೆ ಅಂತ. ಸೊ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಬ್ಯಾಕ್ ವಾಯ್ಸನ್ನು ಕೊಟ್ಟು ವಿಡಿಯೋನ ಮಾಡ್ತಾಯಿರೋದು. ಸೊ ಬನ್ನಿ ಇವತ್ತಿನ ವೀಡಿಯೋಸು ಹೇಗಿದೆ, ಹಾಗೆ ನಮ್ಮ ಫೋಟೋಶೂಟ್ ವಿಡಿಯೋ ಶೂಟ್ ಹೇಗಾಗತ್ತೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಡು ಬರೋಣ. ಸೊ ಇವತ್ತು ನಾನು ಈ ವಿಡಿಯೋಸ್ಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಗೋಪುರ ಆಗಿರ್ಬೋದು, ಹಾಗೆಯೇ ಇಲ್ಲಿನ ಟೆಂಪಲ್ಸು, ನಮ್ಮ ಫೋಟೋ ವೀಡಿಯೋಸು ನೀವು ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲ್ ಆಗಿರುವಂಥ ಒಂದು ಇಲ್ಲಿನ ವಿಶೇಷತೆಯನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ. ಇಲ್ಲಿನ ನೇಚರ್ ಜೊತೆಗೆ ನಮ್ಮದೊಂದಷ್ಟು ವೀಡಿಯೋಸ್ಗಳನ್ನು ತಗೊಳ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಫೋಟೋ ವೀಡಿಯೋಸ್ ಅಂತೂ. ಅದರಲ್ಲೂ ಮಾರ್ನಿಂಗು ಈವ್ನಿಂಗು ಆಗಿದ್ದರೆ ಇನ್ನೂ ಚೆನ್ನಾಗಿ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಬರ್ತಿದೆ. ಸೊ ನಾವು ಒಂದು 12 ಗಂಟೆ ಅಷ್ಟೊತ್ತಿಗೆ ಬಂದಾಗ ಸ್ವಲ್ಪ ಬಿಸಿಲಾಗಿತ್ತು. ಸೊ ಪರವಾಗಿಲ್ಲ, ವೀಡಿಯೋಸು ಫೋಟೋಸು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೆಕ್ಸ್ಟಲ್ಲಿ ತುಂಬ ಜನ ಸೇರಿತ್ತು. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದೆ ಅಂತ. ಹಾಗೆಯೇ ನಮಗೆ ನಿನ್ನೆಯ ದಿವಸ ತುಂಬಾ ಪ್ರಾಬ್ಲಮ್ಸ್ ಆಯಿತು. ಯಾಕೆ ಅಂದರೆ ನಾವು ಇಲ್ಲಿಗೆ ಬಂದಾಗ ಸಿಕ್ಕಾಪಟ್ಟೆ ವೆಹಿಕಲ್ಸು, ತುಂಬ ಕಾರ್ಗಳು, ಹಾಗೆ ಟೂರಿಸ್ಟ್ ಬಸ್ಗಳು ಬಂದಿತ್ತು. ನಮಗೆ ಆ ಟ್ರಾಫಿಕಲ್ಲೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಇವತ್ತು ಅಷ್ಟೊಂದು ಟೆಂಪಲಲ್ಲಿ ಜಾಸ್ತಿ ಜನ ಇಲ್ಲ. ಬಟ್ ನಾವು ಪ್ಲ್ಯಾನಿಂಗ್ ಇಟ್ಕೊಂಡು ಬಂದಿರೋದು ಸ್ಕೂಬಾ ಡ್ರೈವ್ ಪ್ಲ್ಯಾನ್ ಇತ್ತು. ಸೊ ನಮಗೆ ಅದು ತುಂಬಾ ಬೇಜಾರು ಅನಿಸಿರೋದು ಅಂದರೆ
2 ದಿನ ಅಡ್ವಾನ್ಸ್ ಆಗಿಯೇ ಬುಕ್ಕಿಂಗ್ ಆಗಿಬಿಟ್ಟಿದೆ ಅಂತ ಕೂಡ ಹೇಳಿದರು. ನಮಗೆ ಬಿಫೋರೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕಿತ್ತೇನೋ ಅಂತ ಫೀಲ್ ಆಯಿತು. ಬಟ್ ನಾವು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರಲಿಲ್ಲ. ಟ್ರಿಪ್ಪಿಂಗನ್ನು ಇದೇ ಡೇಗೆ ಇದೇ ಪ್ಲೇಸಲ್ಲಿ ನಾವು ಅಂತ ಹೋಗಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಬಟ್ 4 ಊರುಗಳನ್ನು ಬುಕ್ಕಿಂಗ್ ಮಾಡಿಕೊಂಡು ನಾವು ಬಂದಿರೋದ್ರಿಂದ ಇವತ್ತೇ ಇಲ್ಲಿ ರೀಚ್ ಆಗ್ತೀವಿ ಅಂತ ಪ್ಲ್ಯಾನಿಂಗ್ಸ್ ಇರಲಿಲ್ಲ. ಬಟ್ ನಮಗೆ ಯಾವುದು ಟೈಮ್ ಸೆಟ್ ಆಗುತ್ತೆ ಆಯಾ ಪ್ಲೇಸ್ಗೆ ನಾವು ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರಿಂದ ಸ್ಕೂಬಾ ಡ್ರೈವ್ ಪ್ಲ್ಯಾನಿಂಗು ನಮಗೆ ಆಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬರೋಣ ಅಂತ ಪ್ಲ್ಯಾನ್ ಇಟ್ಕೊಂಡು ಮತ್ತೆ ರಿಟರ್ನ್ ಊರಿಗೆ ಬರ್ತಾ ಇದ್ದಿರೋದು. ಬಟ್ ಮುರುಡೇಶ್ವರದಲ್ಲಿ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದು ಯಾವ ದಿವಸ ಅಂತ ಅಂದರೆ ಡಿಸೆಂಬರ್ 25. ಆಲ್ಮೋಸ್ಟ್ ಅವತ್ತು ತುಂಬ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದರು. ಹಾಗಾಗಿ ತುಂಬಾ ಕ್ರೌಡ್ ಇತ್ತು. ನಾವು ಕೂಡ ಸ್ಕೂಬಾ ಡ್ರೈವ್ ಪ್ಲ್ಯಾನ್ ಫ್ಲಾಪ್ ಆಯಿತು ಅಂತ ಹೇಳಿಬಿಟ್ಟು ಮತ್ತು ಬೋಟಿಂಗ್ ಪ್ಲ್ಯಾನಿಂಗ್ ಮಾಡ್ಕೊಂಡ್ವಿ. ಸೊ ಬೋಟಿಂಗ್ ಗೇಮ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಹೇಳ್ಬೋದು. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡ್ತಾಯಿದ್ದಾರೆ. ಬಟ್ ನೋಡೋಕ್ಕೆ ಭಯ ಅನಿಸುತ್ತೆ. ಬಟ್ ನಾವು ಗೇಮ್ ಆಡಬೇಕಾದ್ರೆ ಸ್ವಲ್ಪನೂ ಭಯ ಅನಿಸಲ್ಲ, ಎಂಜಾಯ್ಮೆಂಟ್ ಅನಿಸುತ್ತೆ. ಸೊ ಯಾರಾದರೂ ಮುರುಡೇಶ್ವರಕ್ಕೆ ಬಂದರೆ ಒಂದು ಸರಿ ಈ ಥರ ಗೇಮ್ಸ್ಗಳನ್ನ ಟ್ರೈ ಮಾಡಿ, ಎಂಜಾಯ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.